ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ವಿಶೇಷ ಅತಿಥಿ ಇದ್ದಾರೆ. ಅವರು ಸಿದ್ದರಾಮಯ್ಯ ಅವ್ರಿಗೂ ಬೇಕಾಗಿರುವಂಥವ್ರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಬೇಕಾಗಿರುವಂಥವ್ರು. ಸರ್ಕಾರಕ್ಕೆ ಈಗ 2.5 ವರ್ಷ ಕಂಪ್ಲೀಟ್ ಆಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ನವೆಂಬರ್ ತಿಂಗಳಿಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಈ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಸಂಪುಟ ಪುನರಚನೆ ಆಗಲೇಬೇಕು, ಯುವಕರಿಗೆ ಅವಕಾಶಗಳು ಕೊಡಬೇಕು. ಬಹುತೇಕ ಸಚಿವರುಗಳು ರಿಪೋರ್ಟ್ ಕಾರ್ಡ್ ಸರಿ ಇಲ್ಲ. ಸಿದ್ದರಾಮಯ್ಯ ಅವ್ರ ಬಳಿನೂ ರಿಪೋರ್ಟ್ ಕಾರ್ಡ್ ಇದೆ, ಡಿ.ಕೆ. ಶಿವಕುಮಾರ್ ಅವ್ರ ಬಳಿನೂ ರಿಪೋರ್ಟ್ ಕಾರ್ಡ್ ಇದೆ, ಹೈಕಮಾಂಡ್ ಬಳಿ ಕೂಡ ರಿಪೋರ್ಟ್ ಕಾರ್ಡ್ ಇದೆ. ಆದರೆ ಅಂಥವ್ರನ್ನ ಯಾಕೆ ಮುಂದುವರಿಸ್ತೀರಾ? ನಮಗೆ ಅವಕಾಶವನ್ನ ಮಾಡಿಕೊಡಿ. ಕೇವಲ ನಾವಷ್ಟೇ ಗೆದ್ಕೊಂಡು ಬಂದಿಲ್ಲ, ನಮ್ಮ ಸುತ್ತಲೂ ಇರುವಂಥವ್ರನ್ನು ಕೂಡ ಗೆಲ್ಲಿಸ್ಕೊಂಡು ಬಂದಿದ್ವಿ. ನಮ್ಮ ಸಮುದಾಯವನ್ನ ಕಾಂಗ್ರೆಸ್ ಜೊತೆ ತಂದಿದ್ವಿ. ಹೀಗಾಗಿ ನಮಗೆ ಅವಕಾಶಗಳನ್ನ ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯಗಳು ಮತ್ತೊಂದು ಕಡೆ ಇದ್ದಾವೆ. ಹಾಗಾದ್ರೆ ಈ ಬಗ್ಗೆ ನಮ್ಮಲ್ಲಿ ಈಗ ಯುವ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಹೌದು, ಉಣಗುಂದ ಶಾಸಕರು ಕೂಡ ಹೌದು. ಜೊತೆಗೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಎರಡೂ ಬಣದಲ್ಲೂ ಬಹಳಷ್ಟು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರುವಂತವ್ರು. ಹೀಗಾಗಿ ಅವ್ರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ಹೇಗೆ ನಡೀತಾ ಇದೆ ಸರ್ ರಾಜಕೀಯ? ನಡೀತಾ ಇದೆ, ಎಲ್ಲ ಸರಿಯಾಗಿ ಹೋಗ್ತಾ ಇದೆ. ಬಾಗಲಕೋಟೆ ರಾಜಕಾರಣ, ಬಾಗಲಕೋಟೆ ಮತ್ತೆ ವಿಜಯಾನಂದ ಕಾಶಪ್ಪನವರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಬಾಗಲಕೋಟೆಯಲ್ಲಿ ಬಹಳಷ್ಟು ಬಾರಿ ಕಾಂಗ್ರೆಸ್ ಡೌನ್ಫಾಲ್ ಆದಾಗ ಸಂಘಟನಾತ್ಮಕವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ಕೊಂಡು ಎದುರಿಸಿದಂಥವ್ರು. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂತ ನೋಡಿ, ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 40 ವರ್ಷಗಳಿಂದ ಈ ಕಾಂಗ್ರೆಸ್ಸನ್ನು ಇವತ್ತು ಜಿಲ್ಲೆಯಲ್ಲಿ ನಮ್ಮ ತಂದೆಯವರ ಆದಿಯಾಗಿ ನಮ್ಮ ತಾಯಿ ಶಾಸಕರಾಗಿದ್ದರು. ಇವತ್ತು ಪಕ್ಷದಲ್ಲಿ ಗುರ್ಚ್ಕೊಂಡು ಪಕ್ಷ ಸಂಘಟನೆಯನ್ನು ಮಾಡಿ ಜಿಲ್ಲೆಯಲ್ಲಿ, ಯಾಕಂದರೆ ಒಂದು ಪ್ರಮುಖ ಸಮಾಜದಲ್ಲಿ ಇದ್ದೀವಿ. ಆ ಸಮಾಜ ಕೂಡ ನಮ್ಮ ಪಕ್ಷದ ಜೊತೆಗೆ ನಿಲ್ಲೋದಕ್ಕೆ ಅನೇಕ ರಾಜ್ಯಾದ್ಯಂತ ಪ್ರಯತ್ನ ನಮ್ಮ ತಂದೆಯವರು ಕೂಡ ಮಾಡಿದರು. ಇವತ್ತು ನಾನು ಕೂಡ ಕಳೆದ 3 ಅವಧಿಯಂತ್ರ ನಾನು ಕೂಡ ಪ್ರಯತ್ನ ಮಾಡಿಕೊಂಡು ಇವತ್ತು ಪಕ್ಷಕ್ಕೆ ಏನು ಒಳ್ಳೆಯದಾಗಬೇಕು ಅನ್ನೋದಕ್ಕೆ ನಾವು ಯಾವತ್ತೂ ಪಕ್ಷದಲ್ಲಿ ಗಟ್ಟಿಯಾಗಿ ಇವತ್ತು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ನಿಂತಿದ್ದೀವಿ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ನೀವು 2023 ವಿಧಾನಸಭಾ ಚುನಾವಣೆ ಫೇಸ್ ಮಾಡೋದಕ್ಕೂ ಮೊದಲು ಅವಾಗ ಮಾಜಿ ಶಾಸಕರಾದಾಗಲೂ ಕೂಡ ನೀವು ನೇರವಾಗಿ ಹೇಳ್ತಿದ್ರಿ, ಈ ಬಾರಿ ನನ್ನ ಗೆಲುವನ್ನ ಯಾರೂ ತಪ್ಪಿಸೋದಕ್ಕೆ ಆಗೋದಿಲ್ಲ, ಕನಿಷ್ಠ 30,000 ಅಂತರದಿಂದ ನಾನು ಗೆದ್ಕೊಂಡು ಬರ್ತೀನಿ ಅಂತ. ಅದೇ ಅಂತರದಲ್ಲಿ ನೀವು ಗೆದ್ಕೊಂಡು ಬಂದ್ರಿ. ಆದ್ರೆ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ತಿದ್ರಿ, ಯಾಕೆ ಆಗ್ಲಿಲ್ಲ ಅಂತ? ಹೀಗೆ ಪಕ್ಷದಲ್ಲಿ ಇವತ್ತು ನಮ್ಮ ವರಿಷ್ಠ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪಕ್ಷ ಹಿಂದೆ ನಮ್ಮ ತಂದೆಯವರು ಕೂಡ ಅವಕಾಶ ಮಾಡಿಕೊಟ್ಟಿತ್ತು. ತದನಂತರ ನಮ್ಮ ಜಿಲ್ಲೆಯಲ್ಲಿ ಈ ಸಮುದಾಯದಿಂದ ಆಗಿಲ್ಲ ಅನ್ನೋದು ಒಂದು ಕೂಗಿದೆ. ಯಾಕಂದರೆ ಕಂಡ ಬಿಜಾಪುರ ಜಿಲ್ಲೆ ನಾವು, ಆಮೇಲೆ ಬಾಗಲಕೋಟೆ ವಿಭಜನೆ ಆಗಿತ್ತು. ಹೌದು. ಇವತ್ತು ಆವಾಗ ಬಾಗಲಕೋಟೆಯಿಂದ ಬೇಡಿಕೆ ಇವತ್ತು ಕೂಡ ಇದೆ. ಆ ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ನಮ್ಮ ನಾಯಕರು ಕೂಡ, ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೂ ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ವಿಶ್ವಾಸ ಇದೆ, ಈ ಒಂದು ಏನು ಸಂಪುಟ ಮಾಡ್ತಾರೆ ಅದರಲ್ಲಿ ಆಗೋ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಈಗ ನಿಮ್ಮನ್ನ ನೇರವಾಗಿ ಕೇಳ್ಬಿಡ್ತೀನಿ ಸರ್, 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಸರ್ಕಾರಕ್ಕೆ ಈಗ ಇದು ಸರಿದಾರಿಯಲ್ಲಿ ಸರ್ಕಾರ ಹೋಗ್ತಿದೆ ಇಲ್ವಾ ಅಂತ ನಾವೇ ತಕ್ಕಡಿ ಇಟ್ಕೊಂಡು ತೂಕ ಹಾಕೋದಕ್ಕೆ ಒಳ್ಳೆ ಕಾಲ ಇದು. ಸರಿದಾರಿಯಲ್ಲಿ ಹೋಗ್ಲಿಲ್ಲ ಅಂದ್ರೆ ಸರಿಪಡಿಸ್ಕೋಬೇಕು, ಇಲ್ಲ ಸರಿದಾರಿಯಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಗೋ ಹೆಡ್ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇದೆಯಾ? ಸರಿಯಾಗಿ ಹೋಗ್ತಾ ಇದೆಯಲ್ಲ. ನಾವು ಏನು ಜನರಿಗೆ ಚುನಾವಣೆ ಪೂರ್ವದಲ್ಲಿ ಮಾತನ್ನು ಕೊಟ್ಟಿದ್ವಿ, ಆ ಮಾತಿನಂತೆ ಇವತ್ತು ಸಮರ್ಪಕವಾಗಿ ನಡೆಸಿದ್ದೇವೆ. ಕಳೆದ 2.5 ವರ್ಷದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಇವತ್ತು ಏನು ಮಾತು ಕೊಟ್ಟಿದ್ವಿ ಅದನ್ನ ನಡೆಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ಜನರಿಗೆ ಕೂಡ, ಯಾಕಂದರೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ಒಂದು ಕಡೆ 5 ಗ್ಯಾರಂಟಿನೇ ಒಂದು ಕಡೆ ಮುಖ್ಯವಾದರೆ, ಇನ್ನು ಹಲವಾರು ಕೆಲಸಗಳು, ರೈತರ ಬೆಂಬಲ ಬೆಲೆ ಕೊಡುವಂಥದ್ದು ಇರ್ಬೋದು, ಇವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೂ ಕೂಡ ನಿಂತಿಲ್ಲ. ಸುಮ್ಮನೆ ಕೆಲವಷ್ಟು ಜನ ವಿನಾಕಾರಣ ಆರೋಪ ಮಾಡುವಂಥದ್ದು ಇದ್ದೇ ಇರುತ್ತೆ. ವಿರೋಧ ಪಕ್ಷದವರು ಒಂದು ಕಡೆ ಆರೋಪ, ಈ ಸ್ವಂತ ಪಕ್ಷದಲ್ಲಿ ಕೂಡ ಕೆಲವಷ್ಟು ಜನ ಇರ್ತಾರೆ ಮಾತಾಡುವಂಥ ಅಭ್ಯಾಸ. ಅವ್ರು ಯಾವ ಕಾರಣಕ್ಕೆ ಮಾತಾಡ್ತಾರೋ, ಯಾವ ವಿಚಾರದಲ್ಲಿ ಮಾತಾಡ್ತಾರೋ ಅನ್ನೋದು ಗೊತ್ತಾಗಲ್ಲ, ಬಟ್ ಮಾತಾಡುವಂಥದ್ದು. ಅನುದಾನ ಇಲ್ಲ ಅಂತೇಳಿ ನಮ್ಮವರೇ ಕೆಲವಷ್ಟು ಜನ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಇವತ್ತು ಸಮರ್ಪಕವಾಗಿ ಒಂದು ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಆ ಅನುದಾನ ಬರ್ತಾ ಇದೆ. ಇವತ್ತು ಕುಡಿ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು,
ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಏನು ನೀಡಬೇಕಾಗಿದೆ ಅದು ಎಲ್ಲ ಕೂಡ ಇವತ್ತು ಸಮರ್ಪಕವಾಗಿ ನಡೀತಾ ಇದೆ. ಯಾವುದೇ ತೊಂದರೆ ಏನು ಆಗಿಲ್ಲ. ಸರ್, ಯಾರೇನೇ ಹೇಳಿದ್ರು ಕೂಡ ಗ್ಯಾರಂಟಿಗಳ ಬಗ್ಗೆ ಪರವಿರೋಧ ಚರ್ಚೆ ಇದ್ದೇ ಇದೆ. ಹಾಗಂತ ನಾನು ಗ್ಯಾರಂಟಿಗಳು ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಹಲವು ವರ್ಗಗಳಿದಾವೆ, ಬಹಳಷ್ಟು ಸಮುದಾಯಗಳಲ್ಲಿ, ಮುಂದುವರೆದ ಸಮುದಾಯಗಳಲ್ಲೂ ಬಡವರಿದ್ದಾರೆ, ಹಿಂದುಳಿದ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ. ಹಾಗಾಗಿ ಗ್ಯಾರಂಟಿಗಳೆಲ್ಲವನ್ನೂ ಕೂಡ ನಾವು ಸಾರಾಸಗಟಾಗಿ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ಒಂದು ವಿಚಾರದಲ್ಲಿ ಸರ್ಕಾರ ಎಡುತ್ತಾ ಒಂದು, ಇನ್ನೊಂದು ಯಾವ ರೀತಿ ಪ್ರಚಾರವನ್ನು ತಗೋಬೇಕಾಗಿತ್ತೋ ಆ ಪ್ರಚಾರವನ್ನ ತಗೊಳ್ಳೋದ್ರಲ್ಲಿ ಕಾಂಗ್ರೆಸ್ ಮತ್ತೆ ಮತ್ತೆ ವಿಫಲ ಆಗ್ತಿದೆ. ಇಲ್ಲ, ಆ ಥರ ಏನಾಗಿಲ್ಲ. ಈಗ ಕೊಟ್ಟ ಮಾತು ಅನ್ನೋದು ಇರುತ್ತೆ. ಚುನಾವಣೆ ಮುಂಚೆ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ, ಮೂಲ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ. ಇವತ್ತು ಹಲವಾರು ಪಕ್ಷಗಳು ಹಿಂದೆ ಕೂಡ ಮಾತು ಕೊಟ್ಟಂತೆ ನಡೆದಿಲ್ಲ. ಆದರೆ ನಮ್ಮ ನಾಯಕರು ಆ ಥರ ಅಲ್ಲ, ಕೊಟ್ಟ ಮಾತಂತೆ ನಡೀಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಸಿದ್ಧಾಂತ. ಯಾಕಂದರೆ ಜಾತ್ಯತೀತ ತಳಹಾದಿ ಮೇಲೆ ಬಂದಂಥ ನಮ್ಮ ಪಕ್ಷ, ದೇಶದ ಇವತ್ತು ಇತಿಹಾಸವನ್ನು ಹೊಂದಿರುವಂಥ ಪಕ್ಷ, ಇತಿಹಾಸವನ್ನು ಕೊಟ್ಟಿರುವಂಥ ಪಕ್ಷ. ಈ ಪಕ್ಷಕ್ಕೆ ಒಂದು ತಂದೆಯಾದ ನೆಲೆ ಇದೆ. ಆ ನೆಲೆ ಹಿನ್ನೆಲೆಯಲ್ಲಿ ನಾವು ಏನನ್ನು ಮಾತು ಕೊಟ್ಟಿದ್ದೀವಿ. ವಿಶೇಷವಾಗಿ ಬಡಬಗ್ಗರಿಗಿರ್ಬೋದು, ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಅನೇಕ ಜನ ನೀವು ಹೇಳಿದ ಹಾಗೆ ಎಲ್ಲ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ. ಆ ಬಡವರಿಗೆ ಅನುಕೂಲ ಆಗಬೇಕಲ್ಲ. ಇವತ್ತು ಎಷ್ಟೋ ಕುಟುಂಬಗಳು ಪ್ರತಿ ತಿಂಗಳ ಈ 5 ಗ್ಯಾರಂಟಿ ಅಂತಲೇ ತಮ್ಮ ಜೀವನ ಸಾಕ್ತಾ ಇದೆ. ಹೌದು. ಯಾಕಂದರೆ ಕನಿಷ್ಠ ನಾನು ಹೇಳ್ತಾ ಇದ್ದೆ ಚುನಾವಣೆ ಪೂರ್ವದಲ್ಲಿ, ಈ ಒಂದು ಯೋಜನೆ ಅಂತ ಕನಿಷ್ಠ ಒಂದು ಮನೆಗೆ ಅವರು 10,000 ರೂಪಾಯಿಯನ್ನು ಉಳಿತಾಯ ಮಾಡ್ಬೋದು ಪ್ರತಿ ತಿಂಗಳು. ಏನು ಅವ್ರ ದುಡಿಮೆಯಲ್ಲಿ 10,000 ಉಳಿತಾಯನ ಮಾಡ್ಬೋದು. ಒಂದು ಹಳ್ಳಿಯಲ್ಲಿ 10,000 ಅಂದ್ರೆ ಅದು ಬಹಳ ದೊಡ್ಡ ಮೊತ್ತ ಅದು. ಅದಕ್ಕೆ ಇವತ್ತು ಕೆಲವಷ್ಟು ಜನ ಅನುಕೂಲ ಆಗಿದೆ. ಈ ವಿನಾಕಾರಣ ಮಾತಾಡೋವಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಕೇಳೇ ಇಲ್ಲ ಅನ್ನೋ ಜನ ಇದ್ದಾರೆ. ಅವ್ರು ಬೇಕಾಗಿಲ್ಲ. ಅವ್ರು ಬೇಡಾದ ಮನಸ್ಸಿಗೆ ಏನು ಎಷ್ಟು ಕೊಟ್ಟರು ಒಪ್ಪೋಕ್ಕಾಗಲ್ಲ ಅಂತ ಆ ಥರದಲ್ಲಿ ಕೆಲವಷ್ಟು ಜನ ಇದ್ದಾರೆ. ಅದರ ವಿರೋಧಿಗಳು ವಿರೋಧ ಮಾಡ್ತಾರೆ. ಇವತ್ತು ವಿರೋಧ ಮಾಡಿದರೂ ಕೂಡ ಬೇರೆ ರಾಜ್ಯದಲ್ಲಿ ಇವತ್ತು ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನೇ ಕಾಪಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು, ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇರೋದು ನಿಮ್ಮ ಮುಂದೆ ಕಣ್ಮುಂದೆ ದೇಶಾದ್ಯಂತ ಇದೆ. ಇವ್ರು ಮಾಡ್ತಾ ಇದ್ದಾರೆ. ಅದನ್ನು ಒಪ್ಕೋಬೇಕು. ಯಾಕಂದರೆ ಸಮರ್ಪಕವಾಗಿ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೊಟ್ಟಿರೋಂಥ ಯೋಜನೆಯನ್ನು ನಾವು 5 ವರ್ಷ ಖಂಡಿತವಾಗಿ ಇದನ್ನು ಸರ್ಕಾರನೂ ಇರುತ್ತೆ. ಮುಂದೆ 28ಕ್ಕೆ ಅಧಿಕಾರಕ್ಕೂ ಬರ್ತೀವಿ. ಈ 5 ಗ್ಯಾರಂಟಿ ಯಾವತ್ತಿಗೂ ಕೂಡ ಜನರಿಗೆ ಇವತ್ತು ಕೊಟ್ಟ ಮಾತಂತೆ ನಡೆಯುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಹಾಗಾದರೆ ಈ ಗ್ಯಾರಂಟಿಗಳಿಂದ ನಿಮಗೆ ಅನುದಾನದ ಸಮಸ್ಯೆ ಆಗಿಲ್ವ ಸರ್? ಅನುದಾನ ಸಮಸ್ಯೆ ಆಗಿಲ್ಲ. ಒಂದು ದೊಡ್ಡ ಮೊತ್ತ ಸರ್ಕಾರದಲ್ಲಿ, ದೊಡ್ಡ ಮೊತ್ತ ಸುಮಾರು 56,000 ಕೋಟಿ ಪ್ರತಿ ವರ್ಷ ಇವತ್ತು ಅದಕ್ಕಾಗಿಯೇ ನಾವು ನಿಗದಿ ಮಾಡಿ ಇಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ದೊಡ್ಡ ಮೊತ್ತವನ್ನು ಅಲ್ಲಿ ಕೊಡ್ತಾ ಇದ್ದೀವಲ್ಲ. ಮತ್ತು ಒಂದು ಕ್ಷೇತ್ರಕ್ಕೆ, ನನ್ನ ಮತಕ್ಷೇತ್ರಕ್ಕೆ 98% ಜನರಿಗೆ, 98%, ನಾನು ಮೊನ್ನೆ ಓವರಾಲ್ ಎಲ್ಲ ನಮ್ಮ ಅನುಷ್ಠಾನ ಸಮಿತಿ ಅಂತ ನಾನು ಪರಿಶೀಲನೆ ಮಾಡಿದಾಗ 98% ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದೆ. ಇದು ನಾವು ವಿಚಾರ ಮಾಡಿ, ಒಂದು ಮತಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಅಂದರೆ 300 ಕೋಟಿ. ಇವತ್ತು ಈ ರೀತಿ 224 ಕ್ಷೇತ್ರಕ್ಕೆ, ಒಂದು ಕ್ಷೇತ್ರಕ್ಕೆ 300 ಕೋಟಿ ಅಂದರೆ ಎಷ್ಟಾಯಿತು 5 ವರ್ಷಕ್ಕೆ? ಅದೇ ಒಂದು ದೊಡ್ಡ ಮೊತ್ತ ಆಯ್ತು ಅಭಿವೃದ್ಧಿ ಮಾಡೋದಕ್ಕೆ. ಇವತ್ತು ಅಭಿವೃದ್ಧಿ ಅಂದರೆ ಏನು? ಕೇವಲ ರಸ್ತೆ, ಕುಡಿ ನೀರು, ಇವತ್ತು ಅನೇಕ ಇವು ನೀರಾವರಿ ಯೋಜನೆಗಳನ್ನು ಮಾಡೋದಷ್ಟೇ ಅಲ್ಲ, ಜನರು ಕೂಡ ಅಭಿವೃದ್ಧಿ ಆಗಬೇಕಲ್ಲ. ಅವ್ರಿಗೂ ಕೂಡ ಆರ್ಥಿಕವಾಗಿ ಇದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ಯೋಜನೆಗಳನ್ನು ಕೊಟ್ಟಿದ್ದು. ಸರ್, ನೀವು ಈಗ ಭಾಳಷ್ಟು ಬಾರಿ ಗೆದ್ಕೊಂಡು ಬಂದಿದ್ದೀರಾ. ಈ ಹಿಂದೆ ಹೋದಾಗ, ಕ್ಷೇತ್ರಕ್ಕೆ ಹೋದಾಗ, ಯಾವುದೋ ಒಂದು ಹಳ್ಳಿಗೆ ಹೋದಾಗ, ಯಾವುದೋ ಒಂದು ಪಂಚಾಯತಿ ಕಟ್ಟೆ ಮೇಲೆ ಕೂತಾಗ, ಯಾವುದೋ ಒಂದು ಗ್ರಾಮ ಕಟ್ಟೆ ಮೇಲೆ ಕೂತಾಗ ಬರ್ತಿದ್ದಂತಹ ಮಾತುಗಳಿಗೂ ಇವತ್ತು ಈ ಗ್ಯಾರಂಟಿಗಳ ಫಲಾನುಭವಿಗಳು ಆಡ್ತಾ ಇರುವಂಥ ಒಂದು ಮಾತುಗಳು ಏನಾದರೂ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆಯಾ ಅಂತ? ಖಂಡಿತವಾಗಿ ಜನ ಖುಷಿಯಾಗಿದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾರೆ. ಇದರಿಂದ ನಮ್ಮ ಜೀವನ ನಡೆದಿದೆ ಅನ್ನೋ ಭಾಳಷ್ಟು ಜನ ಭೇಟಿಯಾಗಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಹೋಗ್ತೀವಲ್ಲ, ಅವಾಗ ಹೇಳ್ತಾರೆ ಪಾಪ ಯಾರ್ಯಾರು ಕುಟುಂಬದಲ್ಲಿ ಯಾರೇ ಇರಲಾರ್ದು ಅನಾಥರಿದ್ದಾರೆ ಅಂಥ ಮಹಿಳೆಯರಿಗೆ ಇವತ್ತು ಎಷ್ಟು ಅನುಕೂಲ ಆಗಿದೆ. ಬಸ್ಸು ಉಚಿತವಾಗಿ, 200 ಯೂನಿಟ್ ಕರೆಂಟು, 2,000 ರೂಪಾಯಿ ನೇರವಾಗಿ. ಈ ದೇಶದಲ್ಲಿ ಯಾವ ಸರ್ಕಾರ ಕೂಡ ಕೊಡದಾದಂಥ ಯೋಜನೆ ನೇರವಾಗಿ ಅವರ ಅಕೌಂಟಿಗೆ ತಲುಪುವಂಥದ್ದು. ಯಾವುದೇ 1 ರೂಪಾಯಿ ಕೂಡ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. ನೇರವಾಗಿ ಫಲಾನುಭವಿಗೆ ತಲುಪುವಂಥ ಯೋಜನೆ. ಅದು ಕೈಯಿಂದ ಹೋಗಿದ್ರೆ ಅದೇನೇನಾಗ್ತಿತ್ತೋ ಗೊತ್ತಿಲ್ಲ, ಅದು ನಾನು ಒಪ್ತೀನಿ. ಆದರೆ ಇವತ್ತು ನೇರವಾಗಿ ಅವರ ಅಕೌಂಟ್ಗೆ ಹೋಗೋದ್ರಿಂದ 1 ರೂಪಾಯಿ ಕೂಡ ಅಲ್ಲಿ ಲೋಪವಲ್ಲ ಆಗಲ್ಲ, ಜನರಿಗೆ ಮುಟ್ತಾ ಇದೆ. ಭಾಳಷ್ಟು ಜನ ಅದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.
ರಾಜ್ಯದ ಜನತೆ ಸಂತೋಷವಾಗಿದ್ದಾರೆ. ಬೇಡದವ್ರ ಮನಸ್ಸಿಗೆ ಅಂತೂ ನಾವೇನು ಹಾಲು ಇರಿದ್ರು ಅಷ್ಟೇ, ತುಪ್ಪ ಇರಿದ್ರು ಅಷ್ಟೇ ಅಂತಾರೆ. ರಾಜ್ಯದ ಜನರನ್ನ ನೀವು ಮತದಾರನ ಮತ್ತೆ ಕಾರ್ಯಕರ್ತನ ಎಲ್ಲರನ್ನು ಖುಷಿ ಪಡಿಸಿದ್ರಿ, ಆದ್ರೆ ನೀವು ವಿರೋಧ ಪಕ್ಷದವ್ರನ್ನ ಮಾತ್ರ ಖುಷಿ ಪಡಿಸೋದಕ್ಕೆ ಆಗ್ತಾ ಇಲ್ವೇ? ಅವ್ರ ಕ್ಷೇತ್ರದಲ್ಲೂ ಈ ಫಲಾನುಭವಿಗಳು ಇದ್ದೇ ಇದ್ದಾರೆ, ಅವ್ರ ಕ್ಷೇತ್ರದಲ್ಲೂ ಇದರ ಪ್ರತಿಫಲ ಇದ್ದೇ ಇದೆ. ಆದ್ರೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳು ಎಲ್ಲೂ ಕೂಡ ವರ್ಕ್ ಆಗ್ತಿಲ್ಲ, ಕಾಂಗ್ರೆಸ್ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಆರೋಪ ಮಾಡ್ತಾರೆ. ನೋಡಿ, ನಾವು ಅನುಷ್ಠಾನ ಸಮಿತಿ ಏನು ಮಾಡಿದ್ವಿ, ಪ್ರತಿ ತಾಲೂಕಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿದಂಥವ್ರಿಗೆ ಅಲ್ಲಿ ಅಧ್ಯಕ್ಷ ಮಾಡಿದ್ವಿ. ಯಾಕಂದರೆ ಶಾಸಕರು ಮಾಡಬೇಕು ಅಂತ ಅವ್ರ ಒತ್ತಾಯ ಇತ್ತು ಭಾರತೀಯ ಜನತಾ ಪಕ್ಷದವರು. ಅದನ್ನು ಒಪ್ಪಲಿಲ್ಲ ನಾವು. ಯಾಕಂದರೆ ನಾವು ಅವ್ರಿಗೆ ಮಾಡಿದರೆ ವಿನಾಕಾರಣ ಈಗ ಆರೋಪ ಮಾಡ್ತಾರೆ. ಇನ್ನು ಅದನ್ನ ದಾರಿ ತಪ್ಪಿಸೋ ಕೆಲಸನೂ ಮಾಡ್ತಿದ್ರು ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಿದರೆ. ಹೌದು, ಆ ಒಂದು ಕಾರಣ ಇಟ್ಕೊಂಡು ನಾವೆಲ್ಲ ವಿರೋಧ ಮಾಡಿ ಇವತ್ತು ಆ ಯೋಜನೆಯನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ಯಾರು ಕಾರ್ಯಕರ್ತರು ಪಕ್ಷಕ್ಕೆ ದುಡಿದವರು ಇದ್ದಾರೆ ಅವ್ರಿಗೆ ಗುರುತಿಸಿ ಅಧ್ಯಕ್ಷನನ್ನು ಮಾಡಿದ್ದೀವಿ. ಆ ಅಧ್ಯಕ್ಷನ ಮಾಡಿದ ಕಾರಣಕ್ಕೆ ಇವರು ಕ್ಷೇತ್ರದಲ್ಲಿ ತಲುಪ್ತಾ ಇಲ್ಲ. ಏನೋ ಒಂದು 2 ತಿಂಗಳು ಎಲ್ಲೋ ವಿಳಂಬ ಆದರೆ ಅದನ್ನೇ ಒಂದು ದೊಡ್ಡ ಕಾರಣ ಇಟ್ಕೊಂಡು ಈಗ 2.5 ವರ್ಷದಲ್ಲಿ ಕೊಟ್ಟಿದ್ದೀವಿ, 1-2 ತಿಂಗಳು ಎಲ್ಲೋ ವಿಳಂಬ ಆಗಿದೆ. ಸಹಜವಾಗಿ ಆರ್ಥಿಕವಾಗಿ ತೊಂದರೆ ಆಗೇ ಆಗುತ್ತೆ, ಆದಂಥ ಸಂದರ್ಭದಲ್ಲಿ ಆಗಿದೆ. ಆದರೆ ಜನರು ಮಾತ್ರ ನಮಗೆ ವಿಶ್ವಾಸ ಇದೆ, ಅವ್ರು ಖುಷಿ ಇದ್ದಾರೆ, ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ, ಮುಂದೆ ಕೂಡ ಬೆಂಬಲಿಸ್ತಾರೆ ಅನ್ನೋದು ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಸರ್, ನೀವು 2023 ವಿಧಾನಸಭಾ ಚುನಾವಣೆಗೆ ಹೋಗಿದ್ದು ಈ 5 ಗ್ಯಾರಂಟಿಗಳನ್ನ ಇಟ್ಕೊಂಡು, ಈ 5 ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು, ಹಾಗಾಗಿ ನಿಮಗೆ 136 ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಜನರು ಆಶೀರ್ವಾದ ಮಾಡಿದ್ರು. ಇದೇ ಗ್ಯಾರಂಟಿಗಳು ಇದೇ ರೀತಿಯಾಗಿ ಮುಂದುವರೆದ್ರೆ 2028ಕ್ಕೂ ನೀವು ಈ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಲ್ಲ. ರಸ್ತೆಗಳು ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು, ನಮ್ಮ PWD ಇರ್ಬೋದು, ಲೋಕೋಪಯೋಗಿ ಇಲಾಖೆಯಲ್ಲಿ ಮತ್ತು ಅನೇಕ ನೀರಾವರಿ ಯೋಜನೆಗಳನ್ನು ಎತ್ಕೊಂಡಿದ್ದಾರೆ. ಇವರು ಮಾಡಿದ ತಪ್ಪು ಏನಾಯಿತು ಅಂದರೆ, ಹಿಂದಿನ ಸರ್ಕಾರ ಏನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಇವರು ಹೆಂಗೆ ಅಧಿಕಾರವನ್ನು ಕಳ್ಕೊಳ್ತೀವಿ ಅನ್ನೋದು ಅವರಿಗೆ ಭದ್ರ ಆಗಿತ್ತೇನೋ ಗೊತ್ತಿಲ್ಲ, ಅವ್ರಿಗೆ ವಿಶ್ವಾಸ ಇರಲಿಲ್ಲ. ಆ ಒಂದು ಕಾರಣದಿಂದನೇ ನಮ್ಮ ಮೇಲೆ ಹೊರೆಯನ್ನು ಹೊರಿಸಿ ಹೋಗಿದ್ದಾರೆ. ಯಾಕಂದರೆ ನಾವು ನೋಡ್ತೀವಲ್ಲ, ಇವತ್ತು ಆರ್ಥಿಕ ಪರಿಸ್ಥಿತಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಹೇಳ್ತಾ ಇರ್ತಾರೆ, ಸುಮಾರು 36,000 ಕೋಟಿ ರೂಪಾಯಿ ಯೋಜನೆಗಳನ್ನು ಇವರು ಮಂಜೂರಾತಿಯನ್ನು ಕೊಟ್ಟು ಆ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಅನುದಾನ ಲಭ್ಯ ಇದೇ ಇಲ್ಲ ಅನ್ನೋದು ನೋಡ್ಕೊಂಡು ಮಾಡಬೇಕು ಸರ್ಕಾರ. ಹೌದು, ನಿರ್ಧಾರನೇ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಮೇಲೆ ಹೊರೆ ಹಾಕಿದ್ದಾರೆ. ಅದನ್ನು ತೀರಿಸೋದು ಒಂದು ನಮ್ಮ ಪಾಲಾಗಿದೆ. ಇವತ್ತು ನಿಮ್ಗೆ ಗೊತ್ತಿದೆ, ಗುತ್ತಿಗೆದಾರರು ಅನಾವಶ್ಯಕವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಈಗ ದುಡ್ಡಿಲ್ಲಾರ್ದೇ ಇವರು ಯೋಜನೆಗಳನ್ನು ಮಂಜೂರಾತಿ ಮಾಡಿ ಹೋಗಿದ್ದಾರೆ. ಆ ಯೋಜನೆಗಳನ್ನು ಪೂರ್ಣಗೊಳಿಸ್ಬೇಕಲ್ಲ. ಈ ಬಾರಿ ಸಚಿವ ಸಂಪುಟ ಪುನರಚನೆ ಆದರೆ ಕಾಶಪ್ಪನವ್ರಿಗೆ ಅವಕಾಶ ಸಿಗುತ್ತಾ? ಯಾಕಂದರೆ ನೀವು ಮೊದಲಿಂದನೂ ಕೂಡ ರೇಸಲ್ಲಿದ್ದೀರಾ, ಆದರೆ ರೇಸ್ ಹತ್ರಕ್ಕೆ ಹೋಗ್ತೀರಾ, ಅದಾಗ್ತಿಲ್ಲ. ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ತಾವು. ಈ ಬಾರಿ ಖಂಡಿತವಾಗಿ ವಿಶ್ವಾಸ ಇದೆ. ನಾನು ನಮ್ಮ ನಾಯಕರಲ್ಲಿ ಬೇಡಿಕೆ ಕೂಡ ಇಟ್ಟಿದ್ದೀನಿ, ಈ ಸಾರಿ ಮಾಡಲೇಬೇಕು ಅಂತ. ನನಗೆ ಅವರು ಕೂಡ ಹೇಳಿದರು, ನಿಗಮ ತೆಗೆದುಕೊಳ್ಳೋ ಫಸ್ಟು, ಆಮೇಲೆ ನಾನು ನಿಗಮನೇ ಬೇಡ ಅಂತ ಹೇಳಿದ್ದೆ. ಯಾವುದೋ ಕ್ರೀಡಾ ಇಲಾಖೆ ಕೊಟ್ಟಿದ್ರು, ಅಲ್ಲಿ ಅಧ್ಯಕ್ಷನೇ ಇರಲಿಲ್ಲ ಅಲ್ಲಿ. ನಾನೇ ಇದನ್ನು ಕೇಳಿದೆ, ಹೋಗಲಿ ಜನಾಂಗದಲ್ಲಿ ಜನಿಸಿದ್ದೀನಿ, ಆ ಜನಾಂಗಕ್ಕಾದ್ರು ಒಂದು 4 ಒಳ್ಳೇದು ಕೆಲಸ ಮಾಡೋಣ ಅಂತ ನಾನೇ ಬೇಡಿಕೆ ಇಟ್ಕೊಂಡು ತೊಗೊಂಡೆ. ಅವ್ರು ತೊಗೊಳ್ಳೇಬೇಕಂದಾಗ ಈಗ ಮನೆ ಮುಖ್ಯಮಂತ್ರಿ ಕೂಡ ಭರವಸೆ ಕೊಟ್ಟಿದ್ದಾರೆ, ನೋಡೋಣ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ವಿಶ್ವಾಸ ಇದೆ, ಇಬ್ಬರ ಮೇಲೆ ಕೂಡ ವಿಶ್ವಾಸ ಇದೆ, ಈ ಸಾರಿ ಅವಕಾಶ ಸಿಗುತ್ತೆ ಅನ್ನೋದು. ಯಾಕಂದರೆ ಬಾಗಲಕೋಟೆಯಿಂದ ಈಗ ಸದ್ಯ ತಿಮ್ಮಾಪುರ ಅವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತಿಮ್ಮಾಪುರ ಅವರು 2.5 ವರ್ಷ ಆದ ಬಳಿಕ ಬದಲಾವಣೆ ಆಗ್ಬೋದು ಅಂತಲೂ ಕೂಡ ಚರ್ಚೆ ಆಗ್ತಿದೆ. ಜೊತೆಗೆ ಜಿಲ್ಲಾ ಪ್ರಾತಿನಿಧ್ಯ ಕೊಡಲೇಬೇಕು, ಸಮುದಾಯದ ಪ್ರಾತಿನಿಧ್ಯ ಅಂತ ಬಂದಾಗ ಸಹಜವಾಗಿ ನಿಮ್ಗೆ ಅವಕಾಶ ಸಿಗ್ಬೋದು, ಯಾಕಂದರೆ ಸೀನಿಯರ್ ಬೇರೆ ಇದ್ದೀರಾ. ಆದರೆ ಹಿಂದೆನೂ ಕೂಡ ಹಲವು ಬಾರಿ ನಿಮ್ಗೆ ಆಶ್ವಾಸನೆ ಕೊಟ್ಟಂಥವ್ರು, ಭರವಸೆ ಕೊಟ್ಟಂಥವ್ರು ಈಡೇರಿಸಿಲ್ಲ ಅನ್ನೋದು ಅಷ್ಟೇ. ಅಲ್ಲ, ಇದೆ. ಆವಾಗಿನ ಕಾಲಕ್ಕೆ ನಾನು ಮೊನ್ನೆ ಈ ಸರ್ಕಾರ ಆಗುವಾಗಲೇ ನನಗೆ ಅವಕಾಶ ಇತ್ತು ಅಂತ ಹೇಳಿದರು. ಏನೋ ಕೊನೆ ಗಳಿಗೆಯಲ್ಲಿ ಮಿಸ್ ಆಯಿತು. ಈ ಸಾರಿ ಮಿಸ್ ಆಗಲ್ಲ ಅನ್ನೋದು ವಿಶ್ವಾಸ ಇದೆ. ಸರ್, ಈ ನಡುವೆ ಸರ್ ಈ ಪಂಚಮಸಾಲಿ ಹೋರಾಟ ಅಂದರೆ 2A ಮೀಸಲಾತಿ, BJP ಸರ್ಕಾರ ಇದ್ದಾಗ ಅವ್ರು ನಿದ್ದೆ ಮಾಡೋಕ್ಕೂ ನೀವು ಬಿಡಲಿಲ್ಲ. ಬೊಮ್ಮಾಯಿ ಅವ್ರನ್ನಂತೂ ನೀವು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ, ಇಡೀ BJP ಸರ್ಕಾರವನ್ನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಈಗ ಯಾಕೆ ನೀವು ಭಾಳ ಸೈಲೆಂಟ್ ಆಗಿಬಿಟ್ರಲ್ಲ? ಸೈಲೆಂಟ್ ಆಗೋ ಪ್ರಶ್ನೆನೆಲ್ಲ ಸೈಲೆಂಟ್ ಆಗಿಯೂ ಇಲ್ಲ. ನಾನು ಅವತ್ತು ಆ ಪರಿಸ್ಥಿತಿ ಇತ್ತು, ಅನಿವಾರ್ಯವಾಗಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರೇ ತಂದುಕೊಂಡ್ರು, ಬೊಮ್ಮಾಯಿ ಅವರೇ ತಂದುಕೊಂಡ್ರು.
ಒಂದು ಕಡೆಗೆ ಸುವರ್ಣಸೌಧದ ಮುಂದೆ ಬೆಳಗಾಮಲ್ಲಿ ಯಡಿಯೂರಪ್ಪನವರು ಪ್ರಮಾಣ ಮಾಡ್ತಾರೆ. ಅವರು ಸಚಿವ ಸಂಪುಟದ ಸಚಿವರನ್ನು ಕಳಿಸಿ ಪ್ರಮಾಣ ಮಾಡ್ತಾರೆ. ನಮ್ಮ ಸ್ವಾಮೀಜಿಯನ್ನು ಕರೆದು ಏನು ನಾವು ಕೊಟ್ಟೆ ಕೊಡ್ತೀವಿ, ನೀವು ವಿಶ್ವಾಸಿತರಾಗಿರ್ರಿ ಅಂತ. ಆ ಹೋರಾಟ ಪ್ರಾರಂಭ ಆಗೋ ಕಾರಣನೇ ಅದು. ಆ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿ ಪ್ರಮಾಣಕ್ಕೆ ಮಾಡಿಲ್ಲ. ನಾವು ಕೂಡ ಪ್ರಮಾಣ ಮಾಡಿಲ್ಲ. ನಾವು ನಮ್ಮ ಸರ್ಕಾರ ಬಂದರೆ ನಾವು ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ವಿ. ಆ ಕೊಡಿಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನದಲ್ಲಿದ್ದೀವಿ. ಕಾನೂನಾತ್ಮಕ ಹೋರಾಟ ಇದೆ. ಏನೋ ತಪ್ಪು ದಾರಿ ಜನರನ್ನು ಒಯ್ದು ಜನರನ್ನ ಅಲ್ಲಿ ಅಮಾಯಕರನ್ನ ಕರ್ಕೊಂಡು ಹೋಗಿ ಸುವರ್ಣಸೌಧದ ಮುಂದೆ ಈ RSS ಪುಡಾರಿಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ ನಾನಿರಲಿಲ್ಲ ಅಲ್ಲಿ, ನಾನು ಕರೀಲಿಲ್ಲ ಅವರು. ಅದೇನಾಯಿತು ತಿರುವು ತಕ್ಕೊಂಡ್ರು ಅವರು. ಈ ಯತ್ನಾಳ್ ಕಂಪನಿ ಒಂದು ಸೈಡ್ ಒಂದು ಪಾರ್ಟಿಗೆ ಸೀಮಿತವಾಗಿ ಹೊರಟಾಗ ಪಕ್ಷಾತೀತವಾದ ಹೋರಾಟ ಇತ್ತು. ನಾನಿದ್ದಾಗ ಯತ್ನಾಳು ಇದ್ದ, ಶಿವಶಂಕರು ಇದ್ದರು, ಎಲ್ಲ ಪಕ್ಷದ ಮುಖಂಡರು ಮುಂಚೂಣಿಯಲ್ಲಿದ್ವಿ. ಅದು ಯತ್ನಾಳನ ನೇತೃತ್ವದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೇವಲ CC ಪಾಟೀಲ, ಅರವಿಂದ್ ಬೆಲ್ಲದ ಮತ್ತು ಇವನು ಯತ್ನಾಳ ಹಿಂದೆ ಹೊರಟಾಗ ನಾನು ಸಹಜವಾಗಿ ಹಿಂಸರಿಯೋದಕ್ಕೆ ಕಾರಣ ಏನಂದರೆ ಅವರು ಪಕ್ಷಾತೀತವಾಗಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ನಿಲುವುಗಳನ್ನು ತೆಗೆದುಕೊಳ್ಳತ್ತರು. ನಾನು ಅದಕ್ಕೆ ಹಿಂದೆ ಉಳಿದೆ. ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಆ ಕಾರಣದಿಂದ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೀವಿ. ನಮ್ಮ ಸಮುದಾಯದ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಭೇಟಿನೂ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೂ 12 ಜಿಲ್ಲೆ ಸರ್ವೆ ಬಾಕಿ ಇದೆ. ಏನು ನಮ್ಮ ಹಿಂದುಳಿದ ವರ್ಗದ ಆಯೋಗ ಅದನ್ನು ಸರ್ವೆ ಮಾಡಬೇಕು, ವರದಿ ಸಲ್ಲಿಸಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಸಬೇಕು. ಹೌದೌದು. ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಏನು ಮಾಡಿದರು, ಮಧ್ಯಂತರ ವರದಿ ತೊಗೊಂಡು 2D 2C ಅದು ನಿಲ್ಲೇ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ವಿಡ್ರಾ ಆಯಿತು. ಅಲ್ಪಸಂಖ್ಯಾತರ ಮೀಸಲಾತಿಯನ್ನು 2% ಕಿತ್ತಾಕಿ ನಮಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಅದು ಎಷ್ಟು ನಾವು ಕೇಳಿದ್ದು 15%. ನಾವು 2A ಮೀಸಲಾತಿ ಪ್ರಮಾಣ ಏನಿದೆ ನಮ್ಮ ರಾಜ್ಯದಲ್ಲಿ ಆ ಪ್ರಮಾಣ ನಮಗೆ ಬೇಕು ಅಂತ ನಾವು ಕೇಳಿದ್ದು. ಇವ್ರೇನು ಮಾಡಿದ್ದು 2D 2C ಸೃಷ್ಟಿ ಮಾಡಿ 2% ಒಕ್ಕಲಿಗರಿಗೆ, 2% ಪಂಚಮಸಾಲರಿಗೆ, ಅದು ಲಿಂಗಾಯತರಿಗೆ. ಮತ್ತು ಅದರಲ್ಲಿ ನೀವು ಆದೇಶದಲ್ಲಿ ಓದಿದ್ರೆ ನೀವು ಆಶ್ಚರ್ಯ ಅನಿಸುತ್ತೆ, ಅನಾಥ ಜಾತಿಗಳಂತ. ಅಂದರೆ ಯಾರು ಜಾತಿನೇ ಇರಲಾರ್ದು, ಯಾವುದು ಧರ್ಮ ಇರಲಾರ್ದು ಪಂಚಮಸಾಲಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಅನಾಥ ಜಾತಿಗಳನ್ನ ನಮ್ಮ ಜೊತೆಗೆ ಹಾಕ್ತಾರೆ. ಇವ್ರ ಉದ್ದೇಶ ಏನಿತ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಅದು ಹಿನ್ನಡೆ ಆಗಿದೆ. ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಹೋಗಬೇಕು ಮತ್ತು ಸರ್ವೆ ಆಗಬೇಕು. ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣ ವರದಿ ಬರಬೇಕು. ಮುಖ್ಯಮಂತ್ರಿಗಳು ತರಿಸ್ಕೊತೀನಿ ಅಂತ ನಮಗೆ ಭರವಸೆ ಕೊಟ್ಟಾರ. ತರಿಸ್ಕೊಂಡು ಮುಂದೆ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಸರ್, ವಿಜಯಾನಂದ ಕಾಶ್ಯಪ್ನವರ್, ಯತ್ನಾಳ್, ಬೆಲ್ಲದ್, CC ಪಾಟೀಲ್, ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಇದ್ದೀರಾ. ಎಲ್ಲ ಪಕ್ಷಾತೀತವಾಗಿ ಇದ್ದೀರಾ. ಎಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿದ್ರೆ ಯಾವುದೇ ಸರ್ಕಾರವನ್ನು ಕಿವಿ ಹಿಂಡೋದು ಭಾಳ ದೊಡ್ಡ ಕಷ್ಟಕರವಾದ ಕೆಲಸ ಅಲ್ಲ. ಆದರೆ ಅದು ಆಗ್ತಾ ಇಲ್ಲ. ಪಂಚಮಸಾಲಿ ಸಮುದಾಯದ ಮುಖಂಡರಲ್ಲಿರುವಂತಹ ಈ ಗೊಂದಲಗಳೇ ಸಮುದಾಯಕ್ಕೆ ಮೀಸಲಾತಿ ಸಿಗೋದಕ್ಕೆ ಸಮಸ್ಯೆ ಆಗ್ತಿರೋದು. ಸ್ವಯಂ ಘೋಷಿತ ನಾಯಕರಾದರೆ ಏನು ಮಾಡೋಕ್ಕಾಗತ್ತೆ? ಸ್ವಯಂ ಮುಖ್ಯಮಂತ್ರಿ, ಸ್ವಯಂ ಹಿಂದೂ ಹುಲಿ, ನಾವ್ಯಾಕೆ ಸಹಿಸಕ್ಕೆ ಹೋಗಣ್ರಿ? ಏನು ಇವರು ಗುಲಾಮಗಿರಿ ಮಾಡೋಕ್ಕೆ ಬಂದಿದ್ದೀವಿ? ನಾವು ಸಮುದಾಯಕ್ಕೆ ಒಳ್ಳೇದಾಗಲಿ ಅಂತ ಹೊಟ್ಟಿದ್ದೀವಿ. ನಾವು ಯಾರ್ದು ಗುಲಾಮಗಿರಿ ಮಾಡೋಕ್ಕೆ ಹೋಗಿಲ್ಲ. ಇವನು ಗುಲಾಮಗಿರಿ ಮಾಡೋದಕ್ಕೆ ನಾವು ಹೋಗ್ಬೇಕಾಗಿತ್ತಲ್ಲಿ. ನಮಗೆ ಅವಶ್ಯಕತೆ ಇಲ್ಲ. ನಾವು ಯಾರು ಗುಲಾಮರು ಅಲ್ಲ. ಅವರು ಹಿಂದೂ ಹುಲಿ ಅದೆಲ್ಲ ಇಟ್ಕೊಳ್ಳೋದು. ಅವರು ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಬಂದಾಗ ಅವ್ರು ಏನು ಬೇಕಿದ್ರು ಮಾಡ್ಕೊಳ್ಳಿ. ಯಾರು ಯತ್ನಾಳು ಅದು ನಮ್ಮ ವೇದಿಕೆಯಲ್ಲಿ ಯಾಕೆ ಮಾತಾಡೋದು? ಪಕ್ಷಾತೀತ ಅಂದ ಮೇಲೆ ಪಕ್ಷಾತೀತವಾಗಿರ್ಬೇಕು. ನಾವೆಲ್ಲ ಸಮುದಾಯಕ್ಕೂ ಕೂಡ ಅಷ್ಟೇ ಬಸವ ತತ್ವದವ್ರು. ನಾವು ಬಸವಣ್ಣ ಯಾವತ್ತೂ ಯಾವ ಜಾತಿಯನ್ನು ಕೀಳು ಮೇಲು ಅಂತ ಕಾಣಿಸಿಲ್ಲ. ಸಮಾನತೆಯನ್ನು ಕೊಟ್ಟಂಥ ಪುಣ್ಯಾತ್ಮ. ಅಂಥ ಒಂದು ಧರ್ಮದಲ್ಲಿ ನಾವು ಜನಿಸಿ ಬಸವಣ್ಣನಿಗೆ ಅವಮಾನ ಮಾಡೋವಂಥ ರೀತಿಯಲ್ಲಿ ನಡೆದ್ರೆ ಇವ್ರು ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಅರಿವಿಲ್ಲ. ಲಿಂಗಾಯತರು ಹಿಂದೂಗಳು ಅಂತಾರೆ. ನಮ್ಮ ಧರ್ಮ ಇದೆ, ನಾವು ಲಿಂಗಾಯತರು ಹಿಂದೂಗಳಲ್ಲ. ನಾನು ಸ್ಪಷ್ಟವಾಗಿ ಈಗೂ ಹೇಳ್ತೀನಿ, ನಮ್ಮದೇ ಆದ ಧರ್ಮ ಇದೆ, ಲಿಂಗಾಯತ ಧರ್ಮ. ನಾವು ಲಿಂಗಾಯತ ಧರ್ಮವನ್ನು ಒಪ್ಕೋತೀವಿ. ನಾವು ಹಿಂದೂ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಮ್ಮ ಜನ ಒಪ್ಕೊಳ್ಳೋದೇ ಇಲ್ಲ. ಹಾಗಾದರೆ ನೀವು ಹಿಂದೂ ಧರ್ಮನ ಒಪ್ಕೊಳ್ಳೋದಿಲ್ಲ. ನಾವು ಅವರು ಬೇಕಾದ ಮಾತಾಡಬೇಕು. ನಾವು ಲಿಂಗಾಯತರು, ನಮ್ಮದೇ ಆದ ಧರ್ಮ ಇದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಇರೋದು ನಿಜ. ಹೌದು, ಸತ್ಯ. ಯಾಕಂದರೆ ಇದು ಭಾಳ ಕಾಂಟ್ರವರ್ಸಿ ಆಗಿತ್ತು ಸರ್. ನೋಡಿ, ಕೆಲವಷ್ಟು ಜನ ಕಾಂಟ್ರವರ್ಸಿ ಮಾಡೋದಕ್ಕೆ ಹುಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಮಾಜದಲ್ಲೇ ಜನಿಸಿದ್ದಾರೆ. ಅವ್ರಿಗೆ ತಮ್ಮ ಸ್ವಾರ್ಥಿಗಳು. ತಮ್ಮ ವೈಯಕ್ತಿಕ ಲಾಭಕ್ಕೆ ಧರ್ಮನ ಬಲಿ ಕೊಡುವಂಥದ್ದು ಆಗಬಾರ್ದು. ನಾನು ಇವತ್ತು ಹೇಳ್ತೀನಿ, ನಾನು ಲಿಂಗಾಯತ ಧರ್ಮ. ನಾನು ಭಾಳ ಸ್ಪಷ್ಟವಾಗಿದ್ದೀನಿ, ಅಚಲವಾಗಿದ್ದೀನಿ. ನಾನು ಧರ್ಮ ಯಾವುದೇ ಕಾರಣಕ್ಕೆ ಯಾವುದೇ ಧರ್ಮವನ್ನು ಒಪ್ಕೊಳ್ಳೋದು. ನಮ್ಮ ಧರ್ಮ, ನಮ್ಮ ತತ್ವ ಏನು ಹೇಳುತ್ತೆ? ಎಲ್ಲರನ್ನ ಸಮಾನರಾಗಿ ನೋಡಬೇಕು. ಬಸವಣ್ಣನ ಹೇಳಿದ್ದೆ ಅದು. ಕಾಯಕವೇ ಕೈಲಾಸ. ಯಾವ ಧರ್ಮವನ್ನು ತೆಗಳ್ರಿ ಹೋಗಳ್ರಿ ಅಂತ ಎಲ್ಲಿ ಹೇಳಿಲ್ಲ ಬಸವಣ್ಣ. ಅದನ್ನು ಪಾಲನೆ ಮಾಡ್ಬೇಕಲ್ಲ.
ಬಟ್ ನಿಮ್ಮ ನಾಯಕರುಗಳ ಹಲವರು ಹೇಳೋದು ಹಿಂದೂ ಧರ್ಮದ ಒಳಗೊಂಡಿರುವಂಥದ್ದೇ ವೀರಶೈವ ಧರ್ಮ ಅಂತ ಹೇಳ್ತಾರಲ್ಲ ಸರ್, ಪ್ರತ್ಯೇಕ ಧರ್ಮ ಅಲ್ಲ. ಇಲ್ಲ ಅವ್ರಿಗೆ ಇತಿಹಾಸ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ. ಅವ್ರು ಬೇಕಾದ್ರೆ ನನ್ನ ಕಡೆ ಕಳಿಸ್ಕೊಡ್ರಿ, ನಾನು ಹೇಳ್ತೀನಿ ಅವ್ರ ಪಾಠ. ನೀವು ಮತ್ತೆ ಬೆಂಕಿ ಹಚ್ತಾ ಇದ್ದೀರಾ ರಾಜ್ಯದಲ್ಲಿ ಹಂಗಾದ್ರೆ ಪ್ರತ್ಯೇಕ ಬೆಂಕಿ ಹಚ್ಚೋ ಪ್ರಶ್ನೆನೇ ಇಲ್ಲ. ನಾವು ಬಹಳ ಅಚಲವಾಗಿ ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಲಿಂಗಾಯತ ಧರ್ಮದಲ್ಲಿ ಜನಿಸಿದ್ದೀವಿ, ಬಸವ ತತ್ವ ಅನುಯಾಯಿಗಳು. ನಾವು ಬಸವನನ್ನ ಫಾಲೋವರ್ಸ್, ಕಟ್ಟಾಯ ಫಾಲೋವರ್ಸ್ ನಾವು ಲಿಂಗಾಯತರು ಅಷ್ಟೇ. ಲಿಂಗಾಯತ ನಮ್ಮ ಪ್ರತ್ಯೇಕ ಧರ್ಮ ಬೇಕು ಅಂತ ನಮ್ಗೆ ಕೂಗಿದೆ. ನಾವು ಇನ್ನೆಲ್ಲ ನಾಳೆ ಪಡಿತೀವಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಕೊಡಬೇಕಾಗಿತ್ತು, ಇಷ್ಟೊತ್ತಿಗೆ ಕೊಟ್ಟಿಲ್ಲ. ನೋಡೋಣ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಕಳಿಸಿದ್ದಾರೆ, ಅದನ್ನ ಅನುಮತಿ ಕೊಡಬೇಕು. ಅವರು ಕೊಡಬೇಕಲ್ಲ, ಕೊಟ್ಟಿಲ್ಲ. ನೋಡೋಣ, ಯಾಕೆ ಜೈನ ಧರ್ಮ ಆಗಲಿಲ್ವಾ, ಸಿಖ್ ಧರ್ಮ ಆಗಲಿಲ್ವಾ, ಈಗ ಆಗಿಲ್ವಾ ಅವು? ಮತ್ತು ಆ ಥರ ನಮ್ಮದೊಂದು ಧರ್ಮ ಇದೆ ಅಲ್ಲ. ಅದಾದರೆ ಸಮಸ್ಯೆ ಆಗಲ್ಲ. ಇದು ನೀವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದರೆ ಶುರು ಆಯಿತು, ಧರ್ಮ ಹೊಡೆದ್ರು, ಜಾತಿ ಹೊಡೆದ್ರು ಅಂತ ಶುರು ಮಾಡಿಬಿಡ್ತಾರೆ. ನೋಡಿ, ಯಾರು ಬೇಕಾದರೂ ಬೇಕಾದಲ್ಲಿ ನಮಗೆ ವಿ ಡೋಂಟ್ ಕೇರ್. ನಾವು ಎಲ್ಲಿ ಜನಿಸಿದ್ದೀವಿ ಅದು ಚಲೋವಾಗಿರ್ಬೇಕಲ್ಲ. ಆ ಧರ್ಮದ ನಿಷ್ಠೆ ಇರಬೇಕು, ವಿಶ್ವಾಸ ಇರಬೇಕು. ಇದೇ ಥರ ದಾರಿ ತಪ್ಪಿಸ್ಕೊಂಡು ನಮ್ಮ ಸ್ವಾರ್ಥಕ್ಕೆ, ರಾಜಕಾರಣಕ್ಕೆ, ಸ್ವಯಂ ಘೋಷಿತ ನಾವು ಏನೋ ಘೋಷಣೆ ಮಾಡ್ಕೊಂಡು ಹೋದರೆ ಅದು ನಮ್ಮ ಕಡೆ ಆಗಲ್ಲ. ಬಟ್ ಅಖಿಲ ಭಾರತ ವೀರಶೈವ ಮಹಾಸಭಾದ ನಿಲುವೇ ಬೇರೆ ಇದೆಯಲ್ಲ ಸರ್. ಅವರು ಯಾವತ್ತೂ ಕೂಡ ಹೇಳಲ್ಲ ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳಲ್ಲ ಅವರು. ಇಲ್ಲ, ಅವರು ಕೂಡ ಕೇಳಿದಾರಲ್ಲ, ಪ್ರತ್ಯೇಕ ಧರ್ಮಕ್ಕೆ ವೀರಶೈವ ಲಿಂಗಾಯತ ಅಂತ ಅನ್ನೋದು ಅವ್ರು ಕೇಳ್ತಾರೆ. ನಾವು ಲಿಂಗಾಯತ ಅಂತ ಕೇಳಿದ್ದೀವಿ. ಈ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಂದಾಗಕ್ಕೆ ಹೋದ್ವಿ. ಕೆಲವಷ್ಟು ಈ ನಾಡಿನ ಹೆಸರಾಂತ ಸ್ವಾಮೀಜಿಗಳು ದಾರಿನೇ ತಪ್ಪಿಸ್ಬಿಟ್ರು. ಇಲ್ಲಿ ವೀರಶೈವ ಲಿಂಗಾಯತ ಅಂತ ಹೇಳ್ರಿ ಅಂತೇಳಿ ನಮಗೆ ಹೇಳೋದು, ತಾವೇ ಕುತ್ಕೊಂಡು ಹೋಗಿ ಹಿಂದೂ ಬರ್ಸ್ರಿ ಅಂತ ಹೇಳಿಬಿಟ್ರಲ್ಲ ಕೊನೆಗೆ. ಅವತ್ತೇ ಕೈ ಬಿಟ್ಬಿಟ್ವಿ ಎಲ್ಲ ಸ್ವಾಮೀಜಿಗಳು. ಯಾವ ಸ್ವಾಮೀಜಿಗಳು ನಮಗಿಲ್ಲ ಈಗ. ಬಸವಣ್ಣನ ಒಬ್ಬನೇ ಗುರು. ಯಾವುದು ಆ ನೀವು ಮತ್ತು ಸ್ವಾಮೀಜಿ ಇಬ್ಬರು ಸೇರಿ ಮೀಸಲಾತಿ ಹೋರಾಟ ಮಾಡಿದಂಥವ್ರು, ಸುಮಾರು ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದಂಥವ್ರು. ಏಕಾಏಕಿ ಅವ್ರನ್ನೇ ನೀವು ಕಿತ್ತು ಬಿಸಾಕಿದ್ರಲ್ಲ. ಅವ್ರ ನಿಲುವು ಬದಲಾವಣೆಗಳದು. ಒಬ್ಬ ಸನ್ಯಾಸಿ ಸ್ವಾಮೀಜಿ ಆದಮೇಲೆ ನಿಲುವುಗಳು ಭಾಳ ಗಟ್ಟಿಯಾಗಿರಬೇಕು. ಬಸವ ತತ್ವದ ಆಧರಿಸಿನೇ ನಾವು ಪೀಠವನ್ನು ಮಾಡಿದ್ದು ಕೂಡಲ ಸಂಘದಲ್ಲಿ. ಕೂಡಲ ಸಂಘ ಮಾಡುವಂಥ ಉದ್ದೇಶ ಏನಿತ್ತು ನಮ್ಮದು? 2008ರಲ್ಲಿ ನಾನೇ ಕರ್ಕೊಂಡು ಹೋಗಿದ್ದೀನಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ. ಅಲ್ಲಿ ಕರ್ಕೊಂಡೋಗಿ ಪೀಠದ ಗುರುಗಳನ್ನಾಗಿ ಮಾಡಿದ್ವಿ. ಆದರೆ ಇತ್ತೀಚೆಗೆ ಅವ್ರ ಒಲವು ಬೇರೆ ಕಡೆ ಸ್ಟಾರ್ಟ್ ಆಯಿತು. ಧರ್ಮನೇ ಒಡೆಯುವಂಥ ಕೆಲಸ ಪ್ರಾರಂಭ ಮಾಡಿದ್ರು. ಹಿಂದೂ ಅಂತ ಹೇಳಿದ್ರಲ್ಲ, ಅವರು ಘೋಷಣೆ ಮಾಡಿದ್ರಲ್ಲ. ಲಿಂಗಾಯತ ಅಂತ ಅಲ್ಲಿವರೆಗೂ ಮಾತಾಡ್ಕೊಂಡು ಬಂದವರು ಮೊನ್ನೆ ಏನು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದು ಸಮೀಕ್ಷೆ ಆಯಿತು, ಅದರಲ್ಲಿ ಇವರು ಹಿಂದೂ ಅಂತ ಹೇಳಿದ್ರಲ್ಲ ಎಲ್ಲ ಸ್ವಾಮೀಜಿ. ಈ ನಾಡಿನಾಗ ಎಷ್ಟು ಜನ ಸ್ವಾಮೀಜಿ ಇದ್ದಾರೆ? ಆಲ್ಮೋಸ್ಟ್ ಅವರೇ ಅದನ್ನೇ ಹೇಳಿದ್ದಾರೆ. ಕೆಲವಷ್ಟು ಜನ ಇದ್ದಾರೆ ಬಸವ ತತ್ವದ ಆಧರಿಸಿ ಇದ್ದಂಥವ್ರು. ಆ ವೇದಿಕೆಗೂ ಹೋಗ್ತಾರೆ, ಈ ವೇದಿಕೆಗೂ ಹೋಗ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಇಲ್ಲಿ ಭಾಷಣ ಮಾಡ್ತಾರೆ, ಮತ್ತು ಹೊರಗೆ ಬಂದು ತಮ್ಮದೇ ನಿಲುವು ಬೇರೆ. ಈ ರೀತಿ ಆಗಬಾರ್ದು. ಸ್ವಾಮಿಗಳು ಅಂದರೆ ಒಂದು ಶಕ್ತಿ ಇರುವಂಥದ್ದು. ಅದು ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿಬಿಟ್ರು ಇವರು. ಈಗ ಆ ಪೀಠಕ್ಕೆ ಏನಾದರೂ ಹೊಸ ಸ್ವಾಮೀಜಿನ ಹುಡುಕಾಟ, ಸವಾಸನೆ ಬೇಡ ನಮಗೆ. ಮತ್ತು ಈಗ ಸಮುದಾಯಕ್ಕೊಬ್ಬರು ಯಾರಾದರೂ ಬೇಡಲ್ಲ. ಸಮುದಾಯದ ಹಿರಿಯರು ಅದಾರ, ಸಮುದಾಯದಲ್ಲಿ ಕಟ್ಟಿ ಬೆಳೆಸಿದಂಥವ್ರು ಇದ್ದಾರಲ್ಲ, ಅವ್ರು ಕಟ್ತಾರೆ ಸಮಾಜನ. ಸಮಾಜಕ್ಕೆ ಏನು ಬೇಕಾಗಿದೆ? ಮೀಸಲಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥದ್ದು ಇದು ಸರಿನಾ? ಮೀಸಲಾತಿ ಹೆಸರಲ್ಲಿ ರಾಜಕೀಯ ಮಾಡೋದು, ಯಾವುದೋ ವ್ಯಕ್ತಿ ಬೆಂಬಲಿಸೋದು, ಯಾವನೋ ಹುಲಿ ಅನ್ನೋದು, ಇದು ಎಷ್ಟು ಸರಿ? ಅದಕ್ಕೆ ನಮ್ಗೆ ಬೇಡ, ಸ್ವಾಮೀಜಿನೇ ಬೇಡ. ನಾವು ನಿರ್ಧಾರ ಮಾಡಿಬಿಟ್ಟಿದ್ವಿ, ಸ್ವಾಮೀಜಿ ಬೇಡ. ನಾವು ಬಡ ಮಕ್ಕಳಿಗೆ, ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಅಲ್ಲಿ 6 ಎಕರೆ ಭೂಮಿ ಇದೆ ಕೂಡಲ ಸಂಘದಲ್ಲಿ. ಒಂದು ವಸತಿ ನಿಲಯ ಕಟ್ತಾಯಿದ್ದೀವಿ, ಮತ್ತು ಇನ್ನು ಶಿಕ್ಷಣ ಸಂಸ್ಥೆಯನ್ನು ಕಟ್ತಾಯಿದ್ದೀವಿ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಕ್ಷಣ ಕೊಡೋಣ. ಈ ಸ್ವಾಮೀಜಿ ಇಟ್ಕೊಂಡು ಸ್ವಾಮೀಜಿ ಅಂತ ಏನು ಉದ್ಧಾರ ಆಗಿದೆ? ಯಾವ ಸಮಾಜ ಇದೆ? ಯಾರೂ ಉದ್ಧಾರ ಆಗಿಲ್ಲ. ಅದಕ್ಕೆ ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ನಾವು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು, ವಸತಿ ನಿಲಯವನ್ನು ಕಟ್ಟಿ ಈಗಾಗಲೇ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗೂ ಕೂಡ 5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಭಾಳಷ್ಟು ಬಿಚ್ಚು ಮನಸ್ಸಿನಿಂದ ಹಲವು ವಿಚಾರಗಳನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ರು. ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಇಟ್ಟರು. ಅದೇ ರೀತಿ ಸಿದ್ದರಾಮಯ್ಯ ಅವರು ಲಿಂಗಾಯತ ವಿರೋಧಿ ಅಲ್ಲ, ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕಾಗಿರುವಂತಹ, ಪಂಚಮಸಾಲಿ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ 2A ಮೀಸಲಾತಿ ಬಗ್ಗೆ ಇವತ್ತು ಕೂಡ ನನಗೆ ಸ್ಪಷ್ಟತೆ ಇದೆ ಅನ್ನುವಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ನನ್ನ ನಿಲುವು ಮತ್ತು ನಿರ್ಧಾರಗಳು ಬದಲಾವಣೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಜಾಯಿನ್ ಆಗ್ತೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.